ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಇಮ್ಮಾ ಅಭಿಲಾಷ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಕ್ಯಾಂಪಿಂಗಲ್ಲಿ ಯಾವಾಗಲೂ ಮಾಡ್ಕೊಂಡು ತಿನ್ನೋ ಚಿಕನ್ ಕಬಾಬ್ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡಬೇಕಂತ ಅನಿಸ್ತು. ಅದಕ್ಕೆ ಮಾಡ್ತಾ ಇದ್ದೀನಿ. ಏನಿಲ್ಲ, ಒಂದು ಬೌಲ್ಗೆ ಖಾರದ ಪುಡಿ, ಧನಿಯದ ಪುಡಿ, ಕಬಾಬ್ ಮಸಾಲ, ಚಿಕನ್ ಮಸಾಲ ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ ಮತ್ತು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಿಷ್ಟನ್ನು ನಾನು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಒಂಚೂರು ಕೂಡ ನಾನು ನೀರು ಆ್ಯಡ್ ಮಾಡಲ್ಲ. ನೀರು ಏನಕ್ಕೆ ಆ್ಯಡ್ ಮಾಡಲ್ಲ ಅಂತಂದರೆ, ನೀರು ಆ್ಯಡ್ ಮಾಡಿಬಿಟ್ರೆ ಅದು ಫುಲ್ ಮಸಾಲ ಏನಿರುತ್ತೆ ಅದೆಲ್ಲ ಎಣ್ಣೆಲಿ ಹಾಗೆ ಹೊರ್ಟೋಗ್ಬಿಡುತ್ತೆ. ಸೊ ನಾವು ಎಣ್ಣೆಲಿ ಒಂಚೂರು ನೀರಿಲ್ಲದೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು, ಅದೇನು ತುಂಬ ಹೊತ್ತು ಇಡಬೇಕಾಗಿರೋದು ಏನಿಲ್ಲ, ಇನ್ಸ್ಟೆಂಟಾಗೆ ನಾವು ಮಾಡ್ಕೊಂಡು ತಿನ್ಬೋದು. ಒಂದು ಸತಿ ನಮ್ಮ ಪಾತ್ರೆ ಕಾದಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ನಾನು ಇದಕ್ಕೆ ಗರಿ ಗರಿಯಾಗಿ ಕರ್ಬೇವಿನ ಸೊಪ್ಪನ್ನ ಎಣ್ಣೆಯಲ್ಲಿ ತೇಲ್ಸ್ಕೊತಾ ಇದ್ದೀನಿ. ಸೊ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಮ್ಮ ಕಬಾಬ್ಗೆ. ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನು ಮಾಡ್ಕೊಂಡು ತಿಂದು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಹೆಂಗಿತ್ತು ಏನು ಅಂತ. ಇನ್ನೂ ನಾನಿನ್ನು ತುಂಬ ರೆಸಿಪೀಸ್ ನಿಮ್ಮ ಹತ್ರ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಚಿಕನ್ ಮಾತ್ರ ಎಷ್ಟು ಕಲರಾಗಿ ಬಂದಿದೆ ಅಲ್ಲ. ಇದಕ್ಕೇನಿಲ್ಲ, ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಬೇಕಷ್ಟೆ. ಅಭಿಗಂತೂ ನಾನು ಮಾಡೋ ಚಿಕನ್ ಅಂತೂ ಫೇವ್ರೆಟ್. ನಾವು ಪ್ರೀತಿಯಿಂದ ಏನೇ ಅಡುಗೆ ಮಾಡಿ ಕಣ್ರಿ, ಅದು ತುಂಬಾ ಚೆನ್ನಾಗಿರುತ್ತೆ. ಸೊ ಹಿಂಗೆ ಹೇಳ್ತಾ ನಾನು ಈ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದೆ ಒಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಆರಾಮಾಗಿರಿ, ಖುಷಿಯಾಗಿರಿ. ನಿಮ್ಮ ಹೊಟ್ಟೆ, ಮನಸ್ಸು, ಮನ ಎಲ್ಲ ತುಂಬಿರಲಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲೇನು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್.